ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋ ಬಂದು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವ ಅರಮನೆಯ ಬಗ್ಗೆ. ಹೊರಗಡೆಯಿಂದ ಎಲ್ಲರೂ ಅರಮನೆ ತುಂಬ ಸರಿ ನೋಡಿರ್ತೀರ, ಆದರೆ ಒಳಗಡೆ ಏನಿದೆ ಅಂತ ನೋಡಿರಲ್ಲ ಕೆಲವರು. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಏನೇನಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅರಮನೆಗೆ ಎಂಟಾದಂಗೆ ಈ ದೇವಸ್ಥಾನಕ್ಕೆ ಕೈ ಮುಗಿದು ಮುಂದೆ ಹೋದ್ವಿ. ನೋಡಿ, ಇದು ಅರಮನೆಯ ಚಿತ್ರಣ ಮತ್ತು ಅಂಬಾರಿ ಚಿತ್ರಣ ಇದೆ. ಇದು ಡ್ರೆಸ್ಸಿಂಗ್ ಮಿರರು. ನೋಡಿ, ಈ ಥರ ಬೊಂಬೆಗಳದ್ದು ಒಂದು ಮಾಡಿದ್ದಾರೆ. ಅರಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಳಗಡೆ ಅಂತೂ ಇದೆಲ್ಲ ಇದೆ. ಏನೇನಿದೆ ಅಂತ ನಾನು ಡೀಪಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸರಿ ನೋಡ್ಕೊಳ್ಳಿ. ತುಂಬ ದಿನಗಳಿಂದ ಅರಮನೆಗೆ ಹೋಗಬೇಕು, ಒಳಗಡೆ ಏನಿದೆ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಫೈನಲಿ ಇವತ್ತು ನಾನು ಹೋಗಿ ಬಂದಿದ್ದೀನಿ. ನಿಮಗೂ ಕೂಡ ಏನೇನಿದೆ ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫೋಟೋ ಗ್ಯಾಲರಿ ಇದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರಾಜರು ಮತ್ತು ರಾಣಿಯರ ಫೋಟೋಗಳನ್ನು ಚಿತ್ರಕಲೆಯ ಮೂಲಕ ಬರೆಸಿ ಅದನ್ನು ಇಲ್ಲಿ ಫೋಟೋ ಫ್ರೇಮ್ ಮಾಡಿ ಎಲ್ಲದಕ್ಕೂ ಅದರದ್ದೇ ಆದಂತಹ ಕೊಟೇಶನ್ಗಳನ್ನ ಹಾಕಿದ್ದಾರೆ. ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಚಿತ್ರಗಳನ್ನು ಬಿಡಿಸಿದ್ದಾರೆ ಅವ್ರದ್ದು ಅಲ್ವಾ. ಚಿತ್ರಕಲಾಕಾರನಿಗೆ ನನ್ನದೊಂದು ಕೋಟಿ ನಮನ. ಅರಮನೆ ಒಳಗಡೆ ಏನೇನಿದೆ ಅಂತ ನೀವು ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ. ಅದ್ಭುತವಾದ ಅನುಭವವನ್ನು ಪಡ್ಕೊಳ್ತೀರಾ. ನಮ್ಮ ಅರಮನೆ ಬಗ್ಗೆ ತಿಳ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ. ಒಮ್ಮೆ ವಿಸಿಟ್ ಮಾಡಲೇಬೇಕು ಎಲ್ಲರೂ ಹೋಗಿ. ನೋಡಿ ಎಷ್ಟು ಡೀಪಾಗಿ ನಾನು ತೋರಿಸ್ತಾ ಇದ್ದೀನಿ ಅಂದರೆ, ಇದೆಲ್ಲ ಅರಮನೆ ಒಳಗಡೆ ನಾವು ನೋಡುವಂತಹ ಚಿತ್ರಣಗಳು. ಚೆನ್ನಾಗಿತ್ತಾ? ಅರಮನೆ ಒಳಗಡೆಯಿಂದ ನಿಂತು ಹೊರಗಡೆ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಇದು ಚಿತ್ರ ನೋಡಿ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಷ್ಟು ವಿಶಾಲವಾಗಿದೆ ಅಲ್ವಾ. ಇಂಥ ಭವ್ಯ ಬಂಗಲೆ ನಮ್ಮ ಮೈಸೂರಿನಲ್ಲಿ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಮಹಾರಾಜರು ಬಳಸ್ತಿದ್ದಂತಹ ಚೇರ್ಗಳು, ಡ್ರೆಸ್ಸಿಂಗ್ ಮಿರರು ಎಲ್ಲ ಇಟ್ಟಿದ್ದಾರೆ. ಇದು ಅರಮನೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಫೀಲ್ಡ್ ಅನ್ಬೋದು. ಅಂದರೆ ಇದು ಸಭಾಂಗಣ ಅಂತ ಅನಿಸುತ್ತೆ. ಇಷ್ಟು ವಿಶಾಲವಾಗಿ ಸೆಂಟರಲ್ಲಿ ಇದು ಮಾಡಿದ್ದಾರೆ. ಇದೆಲ್ಲ ಆಗಿನ ಕಾಲದಲ್ಲಿ ಕೊಡ್ತಾ ಇದ್ದಂತಹ ಟ್ರೋಫಿಗಳು ಅಂತ ಅನಿಸುತ್ತೆ. ಹೌದು, ಟ್ರೋಫಿಗಳಿದು. ಆಗಿನ ಎಲ್ಲ ಟ್ರೋಫಿಗಳಿಗೂ ಅದರದ್ದೇ ಆದಂತಹ ಒಂದು ಅರ್ಥವನ್ನು ಕೊಟ್ಟಂತಹ ಟ್ರೋಫಿಗಳನ್ನ ಮಾಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಅಲ್ವಾ. ಟ್ರೋಫಿ ಗ್ಯಾಲರಿ. ಅರಮನೆ ಒಳಗಿನ ಕಂಬ ಕಲಾಕೃತಿಗಳು. ಹೇಗಿತ್ತು ಅರಮನೆ? ಎಲ್ಲರೂ ನೋಡಿದ್ರಿ ಅಲ್ವಾ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.